ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತಾಪ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ, ನಮ್ಮೂರಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಜಮೀನಲ್ಲಿ ಬೋರ್ ಹಾಕಬೇಕಾಗಿತ್ತು. ಸೊ ದಾರಿ ಇರಲಿಲ್ಲ. ಅದಾದಮೇಲೆ JCBನ ಕರೆಸಿ ಒಂದಷ್ಟು ದಾರಿಗಳು ಮಾಡಿಕೊಂಡು ಫಜೀತಿಯಾಗಿ ಅದಾದ ನಂತರ ಪಾಯಿಂಟ್ ಯಾರ ಕೈಲಿ ಚೆಕ್ ಮಾಡಿಸಿರಿ ಅಂತ ಜನಗಳು ಕೇಳ್ತಿದ್ರು. ನಾನು ಬೇಸಿಕ್ಲಿ ಸ್ವಲ್ಪ ದೇವ್ರನ್ನ ನಂಬೋದು ಜಾಸ್ತಿ ಆಗಿರೋದ್ರಿಂದ ಪಾಯಿಂಟ್ ಆಗಲಿ ಮತ್ತು ಮಷಿನ್ ಆಗಲಿ ಕಾಯಿ ಪಾಯಿಂಟ್ ಆಗಲಿ ಮಾಡಿದೆ. ನನ್ನ ಗುರುಗಳನ್ನ ಕೇಳಿ ದೇವ್ ಮೂಲೆಯಲ್ಲಿ ಈ ಸ್ಟಡಿ ಅಂತ ಬಿಟ್ಟು ಯಾವ ನಕ್ಷತ್ರ ಯಾವ ಟೈಮು ಅಂತೇಳಿ ಅವ್ರು ಹೇಳಿದ್ದ, ನನ್ನ ಗುರುಗಳು ಹೇಳಿದ್ದೆ ಟೈಮಿಂಗ್ಸಲ್ಲಿ ಬೋರ್ನ ಹಾಕಲಿಕ್ಕೆ ಪ್ರಯತ್ನಪಟ್ಟೆ. ಎಲ್ರಿಗೂ ಸಾಮಾನ್ಯವಾಗಿ ಏನಪ್ಪ ಅಂತಂದೊಂದು ಕನಸಂದರೆ ನಾವು ಫಾರ್ಮಿಂಗ್ ಮಾಡಬೇಕು, ನಮ್ಮದೊಂದು ಸಣ್ಣ ಜಾಗ ಅಂತಿರಲಿ ಅಂತಾಗ ಯಾವುದ್ಯಾವುದೋ ಹೋರಾಟಗಳನ್ನ ಮಾಡಿ ಜೀವನದಲ್ಲಿ ಒಂದು ಅಷ್ಟು ಇಷ್ಟು ಕೂಡಿಟ್ಟಿದ್ದನ್ನು ಉಳಿಸಿ ಒಂದು ಜಮೀನು ತೊಗೊಂಡು ಈ ರೀತಿ ಬೋರ್ ಹಾಕಿ ಮತ್ತು ಭಗವಂತನೇ ನಂಬಿ ಯಾವುದೇ ರೀತಿಯಾದಂಥ ಟೆಸ್ಟಿಂಗ್ಗಳಿಲ್ಲದೆ ನೀರು ಬರುತ್ತೆ ನೋಡಿ, ಇದು ತುಂಬ ಖುಷಿ ವಿಷಯ. ಹಾಗೆ ಎಲ್ಲ ಪೂಜಾ ಕಾರ್ಯಕ್ರಮಗಳೇನಿತ್ತಲ್ಲ ಮುಗಿಸ್ಕೊಂಡು ನಾನು, ನನ್ನ ತಾಯಿ, ನನ್ನ ತಂದೆ, ನನ್ನ ತಾತ, ಮಾವ ಏನು ಫ್ಯಾಮಿಲಿ ಇತ್ತು ಟೋಟಲಿ ಪೂಜೆಗಳು ಮುಗಿಸ್ಕೊಂಡು ಅದಾದ ನಂತರ ಬೋರ್ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ಮೇ ಬಿ ಅಲ್ಲಿರೋರೆಲ್ಲ ಬಂದು ಕೇಳ್ತಾಯಿದ್ರು ಏನಂತ, ಸರ್ ಎಷ್ಟು ಅಡಿಗೆ ನೀರು ಹಾಕಿ ಕೇಳಿದ್ದಾರೆ, ಸರಿ ಎಷ್ಟು ಅಡಿಗೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ, ಎಷ್ಟು ಅಡಿಗೆ ನಿಮಗೆ ಪಾಯಿಂಟ್ ಸಿಗ್ಬೋದು ಅಂತ ಹೇಳಿದ್ದಾರೆ ಅಂದರು. ನಾನು ಕ್ಲಿಯರಾಗಿ ಹೇಳಿದೆ, ಇಲ್ಲ ಸ್ವಾಮಿ, ದೇವ್ರು ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ, ದೇವ್ರು ಎಲ್ಲಿವರೆಗೂ ಮನ್ಸು ಕೊಡ್ತಾನೋ ಓಡಿಸೋಕ್ಕೆ ಅಷ್ಟವರೆಗೂ ಓಡಿಸ್ತೀನಿ ಅಂತ ಹೇಳಿದೆ. ಕೆಲವರು ನಮ್ಮ ತಾತ ಆಗಿರ್ಬೋದು, ಬಿಕಾಸ್ ಅವರೆಲ್ಲ ಹಳೆ ಜೀವಿಗಳು, ಎಕ್ಸ್ಪೀರಿಯೆನ್ಸ್ ಆಗಿ ಅವರ ಬದುಕನ್ನೇ ಎಕ್ಸ್ಪೀರಿಯೆನ್ಸ್ ಆಗಿಟ್ಟವರು, ಅವ್ರಿಗೆ ಏನು ಟೆಸ್ಟ್ ಮಾಡಿಸ್ತೀನಿ ಹಾಕ್ಸ್ತಾ ಇದ್ದಲ್ಲ ಇವನು ಹುಚ್ಚನ ಈ ಲೆಕ್ಕಾಚಾರಕ್ಕೆಲ್ಲ ಯೋಚನೆ ಮಾಡಿದ್ರು. ಅದಾನಂತರ ದೇವ್ರ ದಯೆಯಿಂದ ಬೋರ್ ಆಗ್ತಾನೆ 120 ಅಡಿಗೆ ನನಗೆ ನೀರು ಸ್ಟಾರ್ಟ್ ಆಯಿತು. 120 ಅಡಿಗೆ ಸ್ಟಾರ್ಟ್ ಆಯಿತು. ಬಟ್ ಅದು ಪರ್ಮನೆಂಟ್ ನೀರಲ್ಲ ಅಂತ ಹೇಳಿದ್ರು. ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ನಂತರ ಆಗ್ತಾ 160 ಅಡಿಗೆ ಒಂದು ಪಾಯಿಂಟ್ ಸಿಕ್ತು, 120ಕ್ಕೆ ಸಿಕ್ತು, 360ಕ್ಕೆ ಸಿಕ್ತು, ಮತ್ತು ಅದಾದ ನಂತರ 640ಕ್ಕೂ ಒಂದು ಸಿಕ್ತು. ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮೇ ಬಿ ತುಂಬ ಜನ ನನ್ನನ್ನು ಏನು ಬೇಕಾದ್ರೂ ಅನ್ಕೋಬೋದು, ಸರ್ ಸೀರಿಯಸ್ಲಿ ನೀವು ಪಾಯಿಂಟ್ ಚೆಕ್ ಮಾಡಿಸಿಲ್ವಾ? ಸೀರಿಯಸ್ಲಿ ಇಲ್ಲ, ನಾನು ಯಾವುದೂ ಮಾಡಿಸಿಲ್ಲ. ನಾನು ನನ್ನ ತಂದೆ ಟೇಪ್ ಇಟ್ಕೊಂಡ್ವಿ. ಗುರುಗಳು ಹೇಳಿರೋ ಥರ ಮೂಲೆಗೆ ದೇವ್ ಮೂಲೆಗೆ ನಿಂತ್ಕೊಂಡು ಯಾವ ಟೈಮು ನಕ್ಷತ್ರ ಬೆಳಗಿನ ಜಾವನೇ ನಿಂತ್ಕೊಂಡು ಆ ಟೈಮಿಗೆ ಬರೋರು ಕೇಳಿದ್ವಿ, ಪಾಯಿಂಟ್ ಹಾಕ್ಸಿದ್ವಿ. ನಮಗೆ ಲೀಲಾಜಾಲವಾಗಿ ಒಂದು 3 ಇಂಚ್ ನೀರು ಸಿಕ್ತು. ಭಗವಂತಂದೇ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಬೇರೆ ಏನೂ ಇರಲಿಲ್ಲ. ಅದಾದ ನಂತರ ಅಕ್ಕಪಕ್ಕದವರು ಕೂಡ ಬಂದು ಕೆಲವ್ರಿಗೆ ಆಶ್ಚರ್ಯ, ಅದಕ್ಕೆ ಈ ಊರುಗಳ ಕಡೆ ಸ್ವಲ್ಪ ಇದ್ದೇ ಇರುತ್ತೆ, ನಮ್ಮ ಜಮೀನು ಬಿಟ್ಟು ಹಾಕ್ತಿದ್ದೀರಾ, ಎಷ್ಟು ಜಾಗ ಬಿಟ್ಟು ಹಾಕ್ತಿದ್ದೀರಾ, ನಮ್ಮ ಬೋರ್ ನಿಂತೋಗಲ್ವಾ, ಅದು ಇದೆಲ್ಲ ಅಂತ ಕೇಳೋಕ್ಕೆ ಬಂದು ನಾನಂದೆ, ನಿನ್ನ ಜಮೀನಲ್ಲಿ ಬಂದು ಹಾಕ್ರೆ ಹಿಂಗೆ ಕೇಳಪ್ಪ, ನನ್ನ ಜಮೀನಲ್ಲಿ ನಾವು ಹಾಕ್ತಾಯಿದ್ದೀವಿ, ದಯವಿಟ್ಟು ಯಾವುದೋ ಒಂದು ಶುಭ ಕಾರ್ಯ ಮಾಡ್ಬೇಕಾರೆ ದಯವಿಟ್ಟು ಬಂದು ತೊಂದರೆ ಮಾಡಬೇಡ ಅಂತೇಳಿ ಹೇಳಿ ಕಳಿಸಿದೆ. ಮತ್ತು ರೈತರ ಸರ್ವೇ ಸಾಮಾನ್ಯವಾಗಿ ಪಕ್ಕದಲ್ಲಿ ಒಬ್ಬರು ಬೋರ್ ಹಾಕಿದ್ರೆ ನಮಗೆ ನೀರು ಬರಲ್ಲ ಅನ್ನೋ ಮನಸ್ಥಿತಿಗಳಿದ್ದೇ ಇರ್ತವೆ ಹಳ್ಳಿ ಕಡೆ. ಸೊ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ಅದಾದ ನಂತರ ಭಗವಂತನೆಂದು ಹಾಕಿದ ಬೋರ್ ಸಕ್ಸಸ್ ಆಯಿತು. ಇದಿಷ್ಟು ನಿಮ್ಮ ಮುಂದೆ ಇಡ್ತೀನಿ. ಅಗ್ರಿಕಲ್ಚರ್ ಅಂತ ಬಂದಾಗ ನನ್ನ ಎಕ್ಸ್ಪೀರಿಯೆನ್ಸ್ ನಿಲ್ಲೋ, ನಮ್ಮ ತಾತಂದಿರು ಪೀರಿಯಡ್ಗೆ ಮುಗಿದೋಗಿತ್ತದು, ಮತ್ತು ನಮಗೆ ಭೂಮಿ ಅನ್ನೋದು ಇರಲಿಲ್ಲ. ಅದಾದ ನಂತರ ಏನೋ ಕಷ್ಟಪಟ್ಟು ನಾವುಗಳು ತೊಗೊಂಡಿರ್ತಕ್ಕಂಥ ಭೂಮಿಯಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ವಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಈ ಜರ್ನಿ, ಎಲ್ಲಿವರೆಗೂ ಏನು ಭಗವಂತ ದಾರಿ ಕೊಡ್ತಾನೋ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದ.